ಇವತ್ತೇನು ಉರುಸ್ ಕಾರ್ಯಕ್ರಮನ ಮಂಡಳಿಯಲ್ಲಿ ಆಯೋಜಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಮ್ಮ ನಾಯಕರಾದಂಥ ಆದಿನಾರಾಯಣ ಅವರು ಮತ್ತು ಅನೇಕ ನಾಯಕರಾದ ರಾಜೇಂದ್ರ ಗೌಡರು, ಮಂಜಣ್ಣವರು, ಸರ್ವಂಗನವರು ಮತ್ತು ಎಲ್ಲ ಈ ವೇದಿಕೆ ಮೇಲೆ ಉಪಸ್ಥಿತರಿದ್ದಾರೆ. ಈಗಷ್ಟೇ ನಮ್ಮ ಈ ಕಾರ್ಯಕ್ರಮದ ಆಯೋಜಕರು ತುಂಬ ಒಳ್ಳೆ ರೀತಿಯಲ್ಲಿ ಹೇಳ್ತಾ ಇದ್ರು, ನಮಗೆ ಯಾವುದೇ ಒಳ್ಳೆ ಕಾರ್ಯ ಮಾಡಬೇಕಾದ್ರೆ ಜಾತಿ ಭೇದ ಭಾವ ಅಥವಾ ಯಾವುದೇ ನಮಗೆ ಇದಿಲ್ಲ, ವ್ಯತ್ಯಾಸ ಇಲ್ಲ. ಸೊ ಆ ರೀತಿಯಲ್ಲಿ ನಾವು ಒಳ್ಳೆಯದನ್ನು ಮಾಡಕ್ಕೆ ಬಯಸ್ತೀವಿ ಅಂತ ಹೇಳ್ತಾ ಇದ್ವಿ. ಅದರಲ್ಲೂ ವಿಶೇಷವಾಗಿ ಮನುಷ್ಯತ್ವ ಅನ್ನೋದಿದ್ದರೆ ಯಾವುದೇ ಪ್ರದೇಶದಲ್ಲಿ ಯಾವುದೇ ಜಾಗದಲ್ಲಿ ಕೂಡ ನಾವು ಸ್ವರ್ಗವನ್ನು ಕಾಣಬಹುದು ಅನ್ನೋದು ಕೂಡ ಪದನ ಬಳಸ್ತಾ ಇದ್ದೀವಿ. ಖಂಡಿತ ಹೌದು. ಇಂಥ ಒಂದು ಸರಳತೆಯನ್ನು, ಇಂಥ ಒಂದು ಒಳ್ಳೆಯ ನೀತಿ ನಿಯಮಗಳನ್ನು ಪಾಲಿಸಿದ್ದಲ್ಲಿ ಖಂಡಿತ ಯಾವುದೇ ಜಾತಿ ಧರ್ಮ ಅಥವಾ ಯಾವುದೇ ದೇಶ ಇದ್ರೂ ಕೂಡ ಎಲ್ಲರೂ ಕೂಡ ಸಹಬಾಳ್ವೆ ಮಾಡ್ಬೋದು ಅನ್ನೋದಕ್ಕೆ ಅವ್ರು ಹೇಳಿದ ಮಾತುಗಳು ಕೂಡ ನಿದರ್ಶನ. ಹಾಗಾಗಿ ಏನು ಇವತ್ತು ಕಾರ್ಯಕ್ರಮ ಆಯೋಜಿಸಿದರೆ ನಿಮ್ಗೆಲ್ರಿಗೂ ಕೂಡ ಆ ದೇವರು ಒಳ್ಳೇದು ಮಾಡಲಿ. ಸೊ ನಮ್ಮನ್ನ ಕರೆದು ಆಚಾರ್ಯ ಕೊಟ್ಟಿದ್ದಕ್ಕಾಗಿ ನಮ್ಗೆಲ್ರಿಗೂ ಧನ್ಯವಾದಗಳು ಹೇಳ್ತಾ ಇನ್ನೊಂದು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಹಿಂದ್. ನಮಸ್ಕಾರ. ಪ್ರತಿ ವರ್ಷದಂತೆ ಮಿಂಡಳ್ಳಿಯಲ್ಲಿ ಸಹೋದರ ಭಾವತ್ವದ ಉರುಸ್ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಆಚರಿಸಿದಂತೆ ಈ ವರ್ಷನೂ ವಿಜೃಂಭಣೆಯಿಂದ ಆಚರಿಸಿ ನಮ್ಮನ್ನೆಲ್ಲನೂ ಇಲ್ಲಿ ಬರಮಾಡಿಕೊಂಡಿರೋದಕ್ಕೆ ಈ ಉರುಸ್ ಕಮಿಟಿಯವರೆಗೂ, ಈ ಗ್ರಾಮದವರೆಗೂ, ಈ ಭಾಗದ ಎಲ್ಲ ಮುಖಂಡರಿಗೂ ನಾವು ವಂದಿಸ್ತೇವೆ. ನಮ್ಮ ಈ ಉರುಸ್ ಕಮಿಟಿಯವರು ಈಗಾಗಲೇ ಹೇಳಿದಂಗೆ ಮಾನವತ್ವ ಮತ್ತು ಮಾನವೀಯತೆಯ ಬಗ್ಗೆ ಭಾಳ ಒಂದು ವಿಶಿಷ್ಟವಾಗಿ ಹೇಳಿದರು. ಅವ್ರಿಗೆಲ್ರಿಗೂ ಧನ್ಯವಾದಗಳು ಹೇಳ್ತಾ ಈ ಒಂದು ಕಾರ್ಯಕ್ರಮವು ಯಶಸ್ವಿಯಾಗಲಿ, ಅಲ್ಲ ಎಲ್ರಿಗೂ ಮನಃಶಾಂತಿ, ನೆಮ್ಮದಿ, ಸೋದರತ್ವ ಭಾವ ಬೆಳೆಸಲಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಪ್ರಾರ್ಥನೆ ಮಾಡ್ತಾ ನನ್ನ ಎರಡು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇಲ್ಲಿ ಬರ್ಬೇಕಂತ ಹೊರಕೊಂತ ಇದ್ದೀವಿ. ಇಲ್ಲಿ ನಮ್ಮ ಐವತ್ತನೇ ನಂಬರು ಇಲ್ಲಿ ಜಾತಾ ಬೀಡಿಯವರು ವೇದಿಕೆ ಮೇಲೆ ಬರಬೇಕು. ಅವ್ರನ್ನ ಒಂದು ಸನ್ಮಾನ ಮಾಡ್ಬೇಕಂತ ಕೋರ್ಕೊಂತ ಇದ್ದೀವಿ. ತಮ್ಮನ್ನ ನಮ್ಮ ಜೊತೆಗ ಯಾವಾಗಲೂ ಕೈ ಜೋಡಿಸ್ತಾ ಇರ್ತಾರೆ. ಬಟ್ ಅವ್ರ ಅಪ್ಪನ ಕಾಲದಿಂದ ಇಲ್ಲಿಗೆ ಬಂದಿದ್ದಾವಾಗಿಂದ ಅವರು ಯಾವಾಗ ಬ್ಲಾಕ್ ತಗೊಂಡ್ರು ಆವತ್ತಿನಿಂದಾನು ಇವತ್ತುವರೆಗೂ ಈ ಕಾರ್ಯಕ್ರಮದಲ್ಲಿ ಅಜ್ಜಕ್ಕೂ ನಮ್ಮ ಜೊತೆಗಿರ್ತಾರೆ. ಅವರು ಏನೇ ಕಾರ್ಯಕ್ರಮ ನಮ್ಮ ದರ್ಗಾ ಹತ್ರ ಮಾಡಲಿ ಅವ್ರು ಇಲ್ಲಿಗೆ ಬರ್ತಾನೆ ಇರ್ತಾರೆ. ಅವ್ರ ಅಪ್ಪನೂ ಮಾಡ್ತಾ ಇದ್ರು, ಅವ್ರ ಮಕ್ಕಳಿದ್ದಾರೆ, ಅವರು ಮಾಡ್ಕೊಂಡ್ ಬರ್ತಾ ಇರ್ತಾರೆ. ಸುಜಾತಾ ಬಿಡಿ 50ನೇ ನಂಬರ್ ಅವರು ಈ ಲೈಟಿಂಗ್ ಅರೇಂಜ್ಮೆಂಟು ತಮ್ಮ ಜೊತೆಗ ಸಹಕಾರ ಮಾಡ್ತಾರೆ. ದೇವರು ಅವ್ರಿಗೆ ಐಶ್ವರ್ಯ ಎಲ್ಲ ಕೊಡ್ಲಿ.